ಏನು ನಿಮ್ಮಣ್ಣಂಗೆ ನನ್ ಮಗಳನ್ನ ಕೊಟ್ಟು ಮದುವೆ ಮಾಡದ? ಆ ಮುಂಗೋಪಿ ಜೊತೆ ನನ್ನ ಮಗಳು ಸಂಸಾರ ಮಾಡ್ತಾಳ? ಹೇಳ್ದೆ ಕೇಳ್ದೆ 2 ದಿನದಲ್ಲಿ ಓಡ್ ಬಂದ್ಬಿಡ್ತಾಳ ಅಷ್ಟೇ. ಬೇಡಪ್ಪ ಬೇಡ. ಯಾಕಂದ್ರ ನಿಂತ್ಕೋ. ಅವ್ರು ಓಡೋದ್ರೆ ನಾನಿಲ್ವಾ? ನೀನು ನನ್ ಮಗಳನ್ನ ಕಟ್ಕೋತೀಯ? ಹಾಗಾದ್ರೆ ಸರಿನಪ್ಪ. ಹಾಗಲ್ಲ. ಹಾಗಂದ್ರೆ ನಮ್ಮ ಅಣ್ಣನಿಗೆ ನಾನ್ ತಿದ್ ಬುದ್ಧಿ ಹೇಳ್ತೀನಿ ಅಂತ. ನಮ್ಮ ಅಣ್ಣನ್ ಮನ್ಸು ಹಾಲಿನ ಸಮುದ್ರ ಇದ್ದಾಗೆ. ಆ ಸಮುದ್ರದಲ್ಲಿ ನೀನೇ ಹೋಗಿ ಈಜಾಡಪ್ಪ, ನನ್ ಬಿಟ್ಬಿಡಪ್ಪ. ಈಗ ನಾನ್ ಬರ್ತೀನಿ. ಯಾಕಂದ್ರ ಆಗೋದಿಲ್ಲ. ನಿಂತ್ಕೊಳ್ಳೋಣ. ನಾವು ಕೊಡೋದಿಲ್ಲ. ನನ್ ಮಗಳು ಅಂದ್ರಿನ ನನಗಲ್ಲ, ನಮ್ಮ ಅಣ್ಣನಿಗೆ. ಓ ನಿಮ್ಮ ಅಣ್ಣನಿಗ? ನಮ್ಮ ಅಣ್ಣ ನಿಮ್ ಮಗಳನ್ನ ಆಗ್ಲೇ ನೋಡ್ಬಿಟ್ಟಿದಾನಂತೆ, ಒಪ್ಕೊಂಡು ಬಿಟ್ಟಿದಾನೆ. ಈ ವಿಷಯ ತಿಳಿಸ್ಬಿಟ್ಟು ಬಂದ್ ಕಳ್ಸಿದಾನೆ. ಹಂಗಾರೆ ನಿಮ್ ಅಣ್ಣನಿಗೆ ನನ್ ಮನೆಗ್ ಅಂದು ನನ್ ಮಗಳು ಚಂದ್ರಿನ ಕೇಳಕ್ ನಾಚಿಕೆ ಅಂತೆ. ಅದಕ್ಕೆ ನೀವೇ ನಿಮ್ ಮಗಳನ್ನ ನಮ್ಮ ಮನೆಗ್ ಕರ್ಕೊಂಡ್ ಬಂದ್ಬಿಟ್ರೆ ನಮ್ಮ ಅಣ್ಣ ಒಪ್ಕೊಂಡ್ಬಿಡ್ತಾನೆ. ಹಂಗಾರೆ ನನ್ ಮಗಳನ್ನ ನಾಳೆ ಬೆಳಿಗ್ಗೆ ಕರ್ಕೊಂಡ್ ಬರ್ತೀನಿ ಅಂತೀರಾ? ಹೋಗಿ ಕರ್ಕೊಂಡ್ ಬನ್ನಿ. ಬಾ 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 ಬರ್ತೀನಿ. ಏನ್ ಕಾಂತಣ್ಣ ಈ ಕಡೆ ಹೊಂಟ್ರಿ? ನಿನ್ನೇ ನೋಡೋಣ ಅಂತ ಬಂದೆ. ಇವಳು ನನ್ ಮಗಳು. ಓಹೋ, ನಮ್ಮ ಅಣ್ಣನ್ ಕೊಡಲ್ಲ ಅಂದ್ರಿ? ಅಂದಿದ್ದೆ. ಆಮೇಲೆ ನೀನ್ ಕರೆದ್ಮೇಲೆ ಬರ್ದೇ ಇರೋಕಾಗತ್ತೆಯೇ? ಹೌದು. ನೀನ್ ಹೋದ್ಮೇಲೆ ನಾನ್ ಕೂತ್ಕೊಂಡು ಯೋಚನೆ ಮಾಡ್ದೆ, ನನ್ನ ಮಗಳನ್ನ ಆ ದೂರ್ವಾಸ ಮುನಿಗೆ ಹೇಗಪ್ಪ ಕೊಡೋದು? ಆ ಮನೆಯಲ್ಲಿ ಅವಳು ಸಂಸಾರ ಮಾಡ್ತಾಳ ಅಂತ. ಇರ್ಲಿ, ಒಂದು ಸಾರಿ ನನ್ನ ಮಗಳನ್ನು ಕರೆದು ಕೇಳ್ಬಿಡೋಣ ಅಂತ ಕರೆದು ಕೇಳ್ದೆ. ಏನಮ್ಮ, ಆ ದೂರ್ವಾಸ ಮುನಿ ಜೊತೆ ಮದುವೆ ಆಗ್ತೀಯಾ? ಆ ಮನೆಯಲ್ಲಿ ನೀನ್ ಸಂಸಾರ ಮಾಡ್ಕೊಂಡಿರ್ತೀಯಾ ಅಂತ. ಅಲ್ಲ, ಈ ದೂರ್ವಾಸ ಮುನಿ ಯಾರು? ನಿಮ್ಮಣ್ಣ. ನನ್ನ ಮಗಳನ್ನೆಲ್ಲಿ ಕರ್ಕೊಂಡ್ ಬರೋವಾಗ ಊರ್ನವರೆಲ್ಲ ಕೇಳಿದ್ರು, ಕಾಂತಣ್ಣ ನಿನ್ ಮಗಳನ್ನ ಎಲ್ಲೂ ಕರ್ಕೊಂಡು ಹೋಗ್ತೀಯಾ ಅಂತ. ನಾನು ಅವ್ರಿಗೆಲ್ಲ ಸುಳ್ಳು ಹೇಳ್ಬಿಟ್ಟೆ, ಸತ್ಯ ಕರ್ಕೊಂಡು ಹೋಗ್ತಿದ್ದೀರಿ ಅಂತ. ಯಾಕೆ ಸುಳ್ಳು ಹೇಳಿದ್ರಿ? ಯಾಕೆಂದ್ರೆ ಸಾಧಾರಣವಾಗಿ ಹೆಣ್ಣಿರೋ ಕಡೆ ಗಂಡು ಹುಡ್ಕೊಂಡು ಬರುತ್ತೆ. ನಾನು ಹೆಣ್ಣನ ಗಂಡಿರೋ ಕಡೆ ಕರ್ಕೊಂಡ್ ಬರ್ತಿದ್ದೀನಲ್ಲ. ಇದು ಹೊಸ ತರ. ನಿಮ್ಮ ಅಣ್ಣ ಎಲ್ಲಿ? ನಮ್ಮ ಅಣ್ಣ ಈಗ ಹೊರಗಡೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ನಡೀರಿ. ನನ್ನ ಮಗಳನ್ನ ಒಪ್ಕೊಂಡಿದ್ದಾನೆ. ಒಪ್ಕೊಂಡಿದ್ದಾನೆ, ನಡೀರಿ. ಮದುವೆ ಯಾವಾಗ? ಹೋಗ್ರಿ. ಬನ್ನಿ ಬನ್ನಿ ಬನ್ನಿ. ನೀವೇ ಬಂದಿದೀವಿ. ಇವ್ರು ಬೇಡ ಅಂತ ಹೇಳಿದ್ರು, ನಾನೇ ಕರ್ಕೊಂಡ್ ಬಂದೆ. ಇವ್ರಾಕ್ ಬಂದಿದಾರೆ? ಯಾರು? ಓಹೋ, ಕಾಂತಣ್ಣನ. ಅದು ಸಂತೆಗೆ ಹೋಗಿದ್ರಂತೆ, ಬಿಸಿಲು ನೋಡಿ ಬಾಯರ್ಕೆಗೆ ಮನೆಗ್ ಬಂದ್ಬಿಟ್ರು. ಅವ್ರ ಮಗಳು ಕರ್ಕೊಂಡ್ ಬಂದಿದಾರಲ್ಲ. ಮಗಳ? ಅದು ಮಿಠಾಯಿ ಕೊಡಿಸು ಅಂತ ಹಠ ಮಾಡಿದ್ಲಂತೆ, ಅದಕ್ಕೆ ಸಂತೆಲ್ ಕೊಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ರು. ನೀವ್ ನಡೀರಿ ನಡೀರಿ ನಡೀರಿ. ಇವ್ರಾಕ್ ಬಂದ್ರು ಗೊತ್ತಾಗ್ಲಿಲ್ವಲ್ಲ. ಸಂತೆಗೆ ಹೋಗ್ ಬಂದ್ರ? ಮಗಳ ಮದುವೆ 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 ಮಗಳ ಮದುವೆ ಮದುವೆ ಮದುವೆ. ಮಗಳನ್ನ ಕರ್ಕೊಂಬ ಅಂದ್ರೆ ಮದುವೆ ದಿಬ್ನಾನೇ ಕರ್ಕೊಂಡ್ ಬಂದ್ಬಿಟ್ನಲ್ಲ ಇವನು. ಮದುವೆ ಮದುವೆ ಮಗಳ ಮದುವೆ ಮದುವೆ ಮದುವೆ. ಸಾಕು ಸಾಕು, ನನ್ ಮಗಳಿಗೆ ಬೇಕು ಬೇಕು. ನೋಡಿ ಸ್ವಾಮಿ, ನಾನು ಎತ್ತಿನ ಗಾಡಿ, ಹೆಣ್ಣು, ಆಲ್ಗ, ಹಾರ, ತಾತನ ಮದ್ವೆ ಆಗಕ್ ಮುಂಚೆ ತಾಳಿನೂ ತಂದಿದೀನಿ ಅಂತ ಹೇಳ್ತಾವ್ರೆ. ಇಟ್ರೆ ನನ್ ಮಗಳಿಗೆ ಮೊದಲನೇ ರಾತ್ರಿ ಮುಗಿಸ್ಬಿಡ ಅಂತೀರ? ಬರೀ ಬರೀ. ಏನ್ ಸಮಾಚಾರ? ಇವೆಲ್ಲ ಯಾಕೆ ಬಂದಿದ್ದೀರಾ? ನನ್ ಮಗಳಿಗೆ ಇರಯ್ಯ, ನಿನ್ ಮಗಳ ಮದುವೆ ಇವತ್ತೆಲ್ಲ ನಾಳೆ ಹಾಗೆ ಆಗತ್ತೆ, ಸುಳ್ಳೇರು. ಏನೋದು ಮದುವೆಗಿದೆ ಅಂತ ಇದ್ಯಾ? ಅದೇಣ್ಣ, ಇವ್ರ ಮಗಳನ್ನ ಅರ್ಜೆಂಟ್ ಆಗಿ ಮದುವೆ ಮಾಡಿಸ್ಬೇಕು ಅಂತ. ಅದನ್ನ ಮಾಡಿಸ್ರಾಯ್ತು. ಅಲ್ಲಣ್ಣ, ಇವ್ರ ಮಗಳನ್ನ ನೀನೇ ಮದುವೆ ಆಗ್ತೀಯ ಅಂತ ಅಂತ ಹಂಗಂತ ತಾನೇ ಹೇಳಿಲ್ಲ, ಇವ್ರೇ ಹೇಳಿದ್ರು. ನಾನ್ ಹಂಗೆಲ್ಲ ಹೇಳ್ತೀನ? ನಮ್ಮ ಅಣ್ಣನ್ ಕೇಳ್ಕೊಂಡ್ಬಿಟ್ಟು ಹೇಳ್ತೀನಿ ಹಿಂದೆ. ಅಷ್ಟೊತ್ತಿಗೆ ವಾಲ್ಗಾನೆ ತಂದ್ಬಿಟ್ಟವ್ರೆ. ಸುಮ್ನೆ ಇರ್ರಿ, ಎಲ್ಲ ಆಗತ್ತೆ. ನನ್ ಮಗಳು ಒಪ್ಕೊಂಡ್ಬಿಟ್ರಂತೆ. ನೀವೆಲ್ಲಿ ಮದುವೆ ಮಾಡ್ಕೊಂಡ್ರು ನನ್ನ ಅಭ್ಯಂತರ ಇಲ್ಲ. ಈಗ್ಲೇ ಇಲ್ಲೇ ತಾಳಿ ಕಟ್ಬಿಡಿ, ಅಕ್ಷತೆ ಕಾಳು ಹಾಕ್ಬಿಡ್ತೀನಿ. ಕುತ್ಕೊಳ್ಳಯ್ಯ, ಒಮ್ಮೆ ಅಂತ ನನ್ ಮಗಳು, ನನ್ ಮಗಳು ಈಕಿ ನನ್ ಮಗಳು. ಕುತ್ಕೊಳ್ಳಯ್ಯ. ತಾಳಿ ನನ್ ಮಗಳು ಕುತ್ತಿಗೆ ಅವ್ರು ಕಟ್ತಾರೆ. ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಹೇಳಿರೋದು. ಹೆಣ್ಣು ಹೆತ್ತವ್ರು ನಡ್ಕೊಳ್ಳೋ ರೀತಿನ ಇದು? ಒಂದು ಹೆಣ್ಣಿಗೆ ಮದುವೆ ಮಾಡೋ ರೀತಿನ ಇದು? ಮದುವೆ ಅಂದ್ರೆ ಹೆಣ್ಣು ಗಂಡು ಒಬ್ಬರೊಬ್ಬರನ್ನ ಒಪ್ಪಿ ಸಮ್ಮತಿಸಿದಾಗ್ಲೇ ಅದಕ್ಕೆ ಮದುವೆ ಅಂತಾರೆ. ಹೆಣ್ಣೆತ್ತವ್ರ ಮನೆಗೆ ಗಂಡೋರು ಹೋಗಿ ಮಾತುಕತೆ ಆದ್ಮೇಲೆ ಆ ಹೆಣ್ಣನ್ನ ಮನೆ ತುಂಬಿಸ್ಕೋತಾರೆ. ಅದು ನಮ್ಮ ಸಂಪ್ರದಾಯ. ಆದ್ರೆ ನೀವು ಕುರಿ ಇಲ್ಲ ಸಂತೆಗೆ ಹೇಳ್ಕೊಂಡ್ಬಂದು ರಾಜ ಹಾಕೋ ರೀತಿ ನಡ್ಕೋತಾ ಇದ್ದೀರಲ್ಲ, ಇದು ಸರಿನಾ? ನಿಮ್ ತಮ್ಮನೇ ಹೇಳ್ದಪ್ಪ, ನಮ್ಮ ಅಣ್ಣ ಮದುವೆಗೆ ಒಪ್ಕೊಂಡಿದ್ದಾನೆ,
ಬಂದ್ ಹೆಣ್ಣು ನೋಡೋದಕ್ ಪುರ್ಸೊತ್ತಿಲ್ಲ, ನೀವೇ ಹೆಣ್ಣನ್ ಕರ್ಕೊಂಡ್ ಬನ್ನಿ ಅಂತ. ದೊಡ್ಡ ಮನುಷ್ಯ ಅವ್ನು ಹೇಳ್ದ, ನೀವು ಕರ್ಕೊಂಡು ಬಂದ್ರಿ. ಇನ್ನೂ ಏನೋ ಮಾಡು ಅಂತ ಹೇಳ್ತಾನೆ, ನೀವು ಮಾಡ್ತೀರಾ? ಹೋಗ್ರಿ, ಕರ್ಕೊಂಡು ಹೋಗ್ರಿ, ಹೋಗ್ರಿ. ನನ್ ಕ್ಷಮಿಸಣ್ಣ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ. ನಾನ್ ಓದಕ್ಕೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರೆ ನೀನ್ ನೋಡ್ಕೊಳ್ಳೋರು ಯಾರಣ್ಣ? ಅದಕ್ಕೆ ನಾನು ಹೋಗಕ್ ಮುಂಚೆ ನಿನಗ್ ಮದ್ವೆ ಮಾಡ್ಸೋಣ ಅಂತ ಏರ್ಪಾಡು ಮಾಡಿದೆ. ತಪ್ಪಣ್ಣ. ನೀನೀಗ ಮಾಡಿದ್ದಕ್ಕೆ ಬೇಜಾರಿಲ್ಲ ಕಣೋ. ನಿನಗೂ ಬದುಕಿಂತ ಬಂದ್ಬಿಟ್ರೆ ನಾನ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿನ ಇಲ್ಲಿ ದೂರ ಮಾಡ್ಕೊಂಡ್ಬಿಡ್ತೀನೋ ಅನ್ನೋ ಭಯ. ಹಾಗಾದ್ರೆ ನೀನ್ ಮದ್ವೆನೇ ಆಗಲ್ವಣ್ಣ? ಆಗ್ತೀನಿ ಕಣೋ, ಮದುವೆ ಆಗ್ತೀನಿ. ನೀನು ಓದಿ ದೊಡ್ಡ ವಿದ್ಯಾವಂತನಾಗಿ ನಿನ್ನ ಕಾಲ ಮೇಲೆ ನೀನ್ ನಿಂತು ನಿನ್ ಜವಾಬ್ದಾರಿನ ಹೊರಬೇಕು. ಆಮೇಲೆ ನಾನು ಮದುವೆ ಆಗ್ತೀನಿ. ಆದ್ರೂ ಅಣ್ಣ ನೀನ್ ಮದ್ವೆ ಆದ್ರೆ ನೋಡು, ನೀನು ಮತ್ತೆ ಮದುವೆ ಆಗಿದೆ ಅಂದ್ರೆ ನಿನ್ಗೆ ಹಂಗಲ್ಲ. ನೋಡು, ಇದು ಸರಿ.